ಭಾರತೀಯ ಅಂಚೆ ಇಲಾಖೆಯು ಭಾರತದಾದ್ಯಂತ ಗ್ರಾಹಕರಿಗೆ ಶೀಘ್ರಗತಿಯಲ್ಲಿ ಸೇವೆಯನ್ನು ನೀಡುವ ಉದ್ದೇಶದಿಂದ ಅಡ್ವಾನ್ಸ್ ಪೋಸ್ಟಲ್ ಟೆಕ್ನಾಲಜಿ 2.0 ಜಾರಿಗೊಳಿಸಿದ್ದು, ಇಂದು ಬೆಳಗಾವಿಯ ಪ್ರಧಾನ ಅಂಚೆ ಕಾರ್ಯಾಲಯದಲ್ಲಿ ಈ ನೂತನ ಸೇವೆಯನ್ನು ಆರಂಭಿಸಲಾಯಿತು. ಬೆಳಗಾವಿ ಪ್ರಧಾನ ಅಂಚೆ ಕಾರ್ಯಾಲಯದಲ್ಲಿ ಅಧೀಕ್ಷಕರಾದ ಎಸ್.ಕೆ. ಮುರ್ನಾಲ್, ಸಹಾಯಕ ಅಧೀಕ್ಷಕರಾದ ಎಸ್.ಡಿ. ಕಾಗಡೆ, ಬಿ.ಪಿ. ಮಾಳ್ಗೆ, ಪೋಸ್ಟ್ ಮಾಸ್ಟರ್ ಲಕ್ಷ್ಮಣ್ ಚಾವಡಿ ಮನಿ ಸೇರಿದಂತೆ ಇನ್ನುಳಿದ ಗಣ್ಯರು ಎಪಿಟಿ 2.0 ಸೇವೆಯನ್ನು ಲೋಕಾರ್ಪಣೆಗೊಳಿಸಿದರು. ಪ್ರಧಾನ ಅಂಚೆ ಕಾರ್ಯಾಲಯದ ಅಧೀಕ್ಷಕರಾದ ಎಸ್.ಕೆ. ಮುರ್ನಾಲ್ ಮಾತನಾಡಿ, ಬೆಳಗಾವಿ ಪ್ರಧಾನ ಅಂಚೆ ಕಾರ್ಯಾಲಯದಲ್ಲಿ ಅಡ್ವಾನ್ಸ್ ಪೋಸ್ಟಲ್ ಟೆಕ್ನಾಲಜಿ 2.0 ಉದ್ಘಾಟನೆಯನ್ನು ಗ್ರಾಹಕರ ಸಮ್ಮುಖದಲ್ಲಿ ಮಾಡಲಾಗಿದ್ದು, ಇಂದು ಅಂಚೆ ಸೇವೆಯನ್ನು ಗ್ರಾಹಕರಿಗೆ ಉನ್ನತ ಮಟ್ಟದಲ್ಲಿ ನೀಡಲು ಸಹಕಾರಿಯಾಗಿದೆ. ಅಂಚೆ ಚೀಟಿಗಳು ಸರಿಯಾದ ಸಮಯಕ್ಕೆ ತಲುಪಲು ಇದು ಆನ್ಲೈನ್ ಸೇವೆಯನ್ನು ಒದಗಿಸುತ್ತದೆ. ತ್ವರಿತಗತಿಯಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಲು ಗ್ರಾಹಕರಿಗೆ ಅನುಕೂಲವಾಗಲಿದೆ. ಅಲ್ಲದೆ QR ಕೋಡ್ ಪೇಮೆಂಟ್, ಸ್ಪೀಡ್ ಪೋಸ್ಟ್, ಇಂಟರ್ನ್ಯಾಷನಲ್ ಮೇಲೆ ಸೇರಿದಂತೆ ಇನ್ನುಳಿದ ಸೇವೆಗಳನ್ನು ಆಧುನಿಕವಾಗಿ ನೀಡುತ್ತದೆ. ಧಾರವಾಡ ಮತ್ತು ಬೈಲಹೊಂಗಲ ಪ್ರಧಾನ ಅಂಚೆ ಕಾರ್ಯಾಲಯದಲ್ಲಿಯೂ ನಾಳೆ ಈ ಸೇವೆ ಆರಂಭಗೊಳ್ಳಲಿದೆ ಎಂದರು. ಇದರಲ್ಲಿ ನಮ್ಮ ಮೊದಲಿಗಿದ್ದಂಥ ಎಲ್ಲ ಸರ್ವಿಸ್ಗಳು ಸಿಗುತ್ತಾ ಇದೆ. ಪ್ರಮುಖವಾಗಿ ನಾವು ಈಗ ಸ್ಪೀಡ್ ಪೋಸ್ಟ್ ಇರ್ಬೋದು, ರಿಜಿಸ್ಟ್ ಪೋಸ್ಟ್ ಇರ್ಬೋದು, ಇಂಟರ್ನ್ಯಾಷನಲ್ ಮೇಲ್ ಇರ್ಬೋದು, ಇಲ್ಲಿ ಏನು ಮೊದಲಿಂದ ನಮ್ಮ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದ್ವು, ಆ ಎಲ್ಲ ಸೌಲಭ್ಯಗಳು ಉನ್ನತ ಮಟ್ಟದ ಒಂದು ತಂತ್ರಾಂಶದಿಂದ ಹೆಚ್ಚಿನ ಒಂದು ಅನುಕೂಲತೆಯಿಂದ ನಾವು ಮಾಡ್ತಾ ಇದ್ದೀವಿ ಇವತ್ತಿನಿಂದ. ಇದು ನಮ್ಮ ಧಾರವಾಡ ಮತ್ತು ಬೈಲಹೊಂಗಲ ಪ್ರಧಾನ ಕಚೇರಿಯಲ್ಲಿ ನಾಳೆ 26ನೇ ತಾರೀಕಿಗೆ ಮಾಡ್ತಾ ಇದ್ದೀವಿ. ಬೆಳಗಾವಿ ವಿಭಾಗದಲ್ಲಿ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಬ್ರಾಂಚ್ನಲ್ಲಿಯೂ ಎಲ್ಲ ನಮ್ಮ ಉಪ ಅಂಚೆ ಕಚೇರಿಗಳಲ್ಲಿಯೂ ಇವತ್ತಿನಿಂದ ಲಭ್ಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಹಕರು, ಅಂಚೆ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.